ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ವ್ಲಾಗ್ಸ್. ಸಾಕಾ? ಫೈನಲಿ ನಾವು 3 ಜನ ಪ್ಲ್ಯಾನ್ ಮಾಡಿ ಚಿಕ್ಕ ಡೇ ಔಟಿಂಗ್ ಹೋಗಬೇಕು ಅಂತ ಇಸ್ಕಾನಿಗೆ ಬಂದಿದ್ದೀವಿ. ಯಾಕಂದರೆ ತುಂಬ ದೂರ ಹೋಗೋಕ್ಕಾಗಲ್ಲ. ನನ್ನ ಮಗಳು ತುಂಬ ಚಿಕ್ಕವಳು, ಅವಳು ಸಪೋರ್ಟ್ ಮಾಡಲ್ಲ. ಸೊ ನಮ್ಮನೆಯಿಂದ ಜಸ್ಟ್ 15 ಮಿನಿಟ್ಸ್ ಅಷ್ಟೇ ಇಸ್ಕಾನ್ಗೆ. ಈ ಇಸ್ಕಾನಿಗೆ ಬಂದರೆ ನನಗೆ ನನ್ನ ಚೈಲ್ಡ್ಹುಡ್ಡೇ ನೆನಪಾಗುತ್ತೆ. ಯಾಕಂದರೆ ನಮ್ಮಮ್ಮ ತುಂಬ ಸಲ ಕರ್ಕೊಂಬಂದಿದ್ದಾರೆ ನಾವು ಚಿಕ್ಕವರಿದ್ದಾಗ ಇಸ್ಕಾನ್ಗೆ. ಸೊ ತುಂಬ ವರ್ಷಗಳಾದಮೇಲೆ ನಾವು ನಮ್ಮ ಮಕ್ಕಳನ್ನ ಕರ್ಕೊಂಬಂದಿದ್ದೀವಿ ಇಸ್ಕಾನ್ಗೆ. ಹಾಯ್ ಧನು. ಆ್ಯಕ್ಚುಲಿ ನಾವು ಹೊರಟಾಗ ತುಂಬ ಚಳಿ ಇತ್ತು, ಆದರೆ ಅಲ್ಲಿ ಹೋದ್ಮೇಲೆ ತುಂಬಾ ಬಿಸಿಲು ಬಂತು. ಎಷ್ಟು ಬಿಸಿಲು ಅಂದರೆ ಕಣ್ಣೇ ಬಿಡೋಕ್ಕಾಗ್ತಿರ್ಲಿಲ್ಲ. ನನ್ನ ಮಗಳು ಎಲ್ಲಿ ಇರಿಟೇಷನ್ ಮಾಡ್ಕೊಂಡು ಅಳ್ತಾಳೋ ಅಂತ ಅಂದ್ಕೊಂಡಿದ್ದೆ. ಸದ್ಯ ನಮ್ಮ ಅಕ್ಕನ ಮಕ್ಳು ಇರೋದ್ರಿಂದ ಡೈವರ್ಟ್ ಆದ್ಲೋಳು, ನಮಗೂ ಟೆನ್ಷನ್ ಕಮ್ಮಿ ಆಯಿತು. ತಿನ್ನ ಐಸ್ ಕ್ರೀಮ್ ತಿನ್ನು. ಐ ಒಂದು ರಿಯಾಕ್ಷನ್ ನೋಡಿ ಇಲ್ಲಿ. ಸಾಕಾ? ಎಲ್ರಿಗೂ ಗೊತ್ತಿರೋ ಹಾಗೆ ಇಸ್ಕಾನ್ ಟೆಂಪಲ್ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ. ಸೊ ಒಳಗಡೆ ಯಾವುದೇ ರೀತಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಇಸ್ಕಾನ್ ಒಳಗಡೆ ಹೋದ್ಮೇಲೆ ಜಸ್ಟ್ ಒಂದು 45 ಮಿನಿಟ್ಸ್ಗೆಲ್ಲ ನಾವು ಈಚೆನೇ ಇದ್ವಿ. ಯಾಕಂದರೆ ಕ್ರೌಡೇ ಇರಲಿಲ್ಲ. ಇನ್ನೂ ತುಂಬಾ ಟೈಮ್ ಇತ್ತು. ನಮ್ಮ ಮಕ್ಕಳಲ್ಲೂ ಇನ್ನೂ ಜೋಶ್ ಹಾಗೇ ಇತ್ತು. ಸೊ ಬ್ಯಾಕ್ ಸೈಡ್ ಇರೋ ಓರಿಯನ್ ಮಾಲ್ಗೆ ಹೋದ್ವಿ. ಯಾಕಂದರೆ ಅಲ್ಲಿ ಲೇಕ್ ಹತ್ರ ತುಂಬಾ ಸ್ಪೇಸ್ ಇದೆ, ಮಕ್ಕಳು ತುಂಬ ಚೆನ್ನಾಗಿ ಆಟಾಡ್ತಾರೆ ಅಂತ ಹೋದ್ವಿ. ದನ ಇಲ್ಲಿ ಚೆನ್ನಾಗಿ ಬಂತು. ಹಾಂ ನಮ್ಮ ಧನು ಹತ್ರ 1 ಕಿಲೋಮೀಟ್ರ್ ತನಕ ಓಡಾಡಿದ್ದಾಳೆ ಮಾಲಲ್ಲಿ. ನನಗೆ ಆ್ಯಕ್ಚುಲಿ ಭಯ ಆಗ್ತಿತ್ತು, ಎಲ್ಲಿ ಅವಳಿಗೆ ತುಂಬ ಕಾಲು ನೋವು ಬರುತ್ತೋ ಅಂತ. ಬಟ್ ಫೈನ್, ಅವಳು ಮನಸ್ಸಿಂದ ಎಂಜಾಯ್ ಮಾಡ್ತಿದ್ದಾಳೆ ಅಂತ ನಾನು ಯಾವುದಕ್ಕೂ ರೆಸ್ಟ್ರಿಕ್ಟ್ ಮಾಡಲಿಲ್ಲ, ಹಾಗೆ ಬಿಟ್ಟಿದ್ದೆ ಚೆನ್ನಾಗಿ ಆಟ ಆಡಲಿ ಅವಳು ಅಂತ. ಮಕ್ಕಳಿಗಿಂತ ಆ್ಯಕ್ಚುಲಿ ನಮಗೆ ತುಂಬ ಸುಸ್ತಾಗಿತ್ತು ಅವ್ರನ್ನ ನೋಡಿಕೊಂಡು. ಸೊ ಅಲ್ಲೇ ಇರೋ KFCಗೆ ಹೋಗೋಣ ಅಂತ ಹೋದ್ವಿ. ಬಟ್ ಪಾಪಾಯ್ಸ್ ಟ್ರೈ ಮಾಡಿದ್ವಿ. KFCಗಿಂತ ಬೆಟರ್ ಟೇಸ್ಟು, ಆಫರ್ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿ ನಮಗೆ ಲೈಟಾಗಿ ಒಂದು ಕ್ವಿಕ್ ಸ್ನ್ಯಾಕ್ ಆಯಿತು. ಫೈನಲಿ ನಮ್ಮ ಚಿಕ್ಕ ಡೇ ಔಟಿಂಗ್ ಕಂಪ್ಲೀಟ್ ಆಯಿತು.
ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಬಾಯ್. ಅಲ್ಲಿ